ಮನುಷ್ಯನ ಅತಿಕ್ರಮಣ ಪ್ರವೇಶ, ನ್ಯಾಯಾಧೀಶರ ಆತಂಕ. ಕಾಡಿಗೆ ಮನುಷ್ಯನು ಅತಿಕ್ರಮಣ ಪ್ರವೇಶ ಮಾಡುತ್ತಿದ್ದಾನೆ. ಇದರಿಂದ ಅರಣ್ಯ ನಾಶವಾಗಿ ಕಾಡು ಪ್ರಾಣಿಗಳು ನಾಡಿಗೆ ಲಗ್ಗೆಯಿಡುತ್ತಿವೆ. ಪರಿಣಾಮ ಪರಿಸರ ಮತ್ತು ಜೀವ ವೈವಿಧ್ಯತೆಯ ಮೇಲೆ ಪ್ರಭಾವ ಬೀರುತ್ತಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ವೆಂಕಟೇಶಪ್ಪ ಆತಂಕ ವ್ಯಕ್ತಪಡಿಸಿದರು. ತಾಲೂಕು ಕಾನೂನು ಸೇವಾ ಸಮಿತಿ ಹಾಗೂ ಅರಣ್ಯ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಅರಣ್ಯ ಇಲಾಖೆ ಕಚೇರಿ ಆವರಣದಲ್ಲಿ ಬುಧವಾರ ಆಯೋಜಿಸಿದ ವಿಶ್ವ ಭೂಮಿ ದಿನ ಕಾರ್ಯಕ್ರಮದಲ್ಲಿ ಸಸಿ ನೆಟ್ಟು ಮಾತನಾಡಿದರು. ಮರಗಳು ಉಳಿದರೆ ಮಾತ್ರ ಮನುಷ್ಯರು ಉಳಿಯುತ್ತಾರೆ. ವೃಕ್ಷಗಳು ನೈಸರ್ಗಿಕವಾಗಿಯೇ ಬೆಳೆದು ದೊಡ್ಡವಾಗುತ್ತವೆ. ಆದರೆ ಮಾನವನ ಅವ್ಯಾಹಕ ಹಸ್ತಕ್ಷೇಪದಿಂದ ವೃಕ್ಷಗಳು ನಾಶವಾಗುತ್ತಿವೆ. ಮಾನವನ ತನ್ನ ತೀರದ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಮರಗಿಡಗಳನ್ನು ಕಡಿಯುತ್ತಿದ್ದಾನೆ. ಅರಣ್ಯವನ್ನ ರಕ್ಷಿಸಿದರೆ ಅರಣ್ಯವು ನಮ್ಮನ್ನ ರಕ್ಷಿಸುತ್ತದೆ ಎಂದು ಸಂದೇಶ ನೀಡಿದರು. ಉಪವಲಯ ಅರಣ್ಯಾಧಿಕಾರಿ ಗೌರಿಶಂಕರ್ ಮಾತನಾಡಿ, ಪ್ರಕೃತಿ ನಾಶದಿಂದ ವಾತಾವರಣದಲ್ಲಿ ಅಸಮತೋಲನ ಉಂಟಾಗುತ್ತಿದ್ದು ಭೂಮಿಯಲ್ಲಿ ಅಂತರ್ಜಲ ಮಟ್ಟ ಪಾತಾಳಕ್ಕೆ ಕುಸಿದಿದೆ. ಭೂಮಿಯಲ್ಲಿ ಅಂತರ್ಜಲ ಹೆಚ್ಚಿಸಲು ಹಾಗೂ ಅದನ್ನು ಸಮತೋಲನಕ್ಕೆ ತರಲು ಸಸ್ಯ ಸಂಕುಲವನ್ನ ವೃದ್ಧಿಸುವಂತೆ ಈ ಕಾರ್ಯಕ್ರಮದ ಮೂಲಕ ಸಾರ್ವಜನಿಕರಲ್ಲಿ ಮನವಿ ಮಾಡುತ್ತಿದ್ದೇವೆ ಎಂದರು. ವಕೀಲರ ಸಂಘದ ಅಧ್ಯಕ್ಷ ಶಂಕರಲಿಂಗಪ್ಪ, ಕಾರ್ಯದರ್ಶಿ ರವೀಂದ್ರ ಕುಮಾರ್, ವಕೀಲರು ನೇತ್ರಾವತಿ, ಗಸ್ತು ಅರಣ್ಯ ಪಾಲಕ ಕುಮಾರ್ ಹಾಗೂ ಇಲಾಖೆಯ ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು.